ಆತ್ಮೀಯ ಮಿತ್ರರೇ ನಮಸ್ಕಾರ. ಇವತ್ತು ಅಹೋಬಿಲದ ಉಗ್ರ ಸ್ತಂಭದಲ್ಲಿದ್ದೀವಿ. ಉಗ್ರ ಸ್ತಂಭ ಬಂದು ಭಕ್ತ ಪ್ರಹ್ಲಾದನ ಕಥೆಯನ್ನು ಏನು ಕೇಳಿದಿರಾ ನೀವು, ಆ ಭಕ್ತ ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿ ನರಸಿಂಹ ಹಿರಣ್ಯಕಶಿಪುವಿನ ಸಂಹಾರ ಮಾಡಲು ಕಂಬದಿಂದ ಬಂದ ಅಂತ ಆ ಬಂದ ಜಾಗವೇ ಈ ಸನ್ನಿಧಾನ. ಇಲ್ಲೇನು ಇಲ್ಲಿ ಪೀಠವನ್ನು ನೋಡ್ತಿದ್ದೀರಾ, ನಾನು ನಿಂತಿರುವಂತಹ ಸ್ತಂಭ ಏನಿದೆ ಈ ಸ್ತಂಭದಿಂದನೇ ಬಂದಿದ್ದು. ಉಗ್ರ ಸ್ತಂಭ ಹೇಗೆ ತಾಯಿಯ ಗರ್ಭದಿಂದ ಮಗು ಜನನ ಆಗುತ್ತೋ ಹಾಗೆ ಕಂಬದಿಂದ ಜನನ ಆಗಬೇಕಾದ್ರೆ ಈ ಬೆಟ್ಟ ಅರ್ಧ ಸೀಳಾಗಿತ್ತಂತೆ. ಆ ಸೀಳಿಗೆ ಉದಾಹರಣೆಗೆ ಇಲ್ಲಿದೆ ನೋಡಿ, ಅಲ್ಲಿ ಬರ್ತಿದಾರಲ್ಲ ಒಳಗಡೆ ಹೋಗಿ ನೋಡಿ, ಆ ಬೆಟ್ಟ ಈ ಬೆಟ್ಟಕ್ಕೂ ಮಧ್ಯದಲ್ಲಿ ಗ್ಯಾಪ್ ಇದೆ. ಸೊ ಇದು ಉಗ್ರ ಸ್ತಂಭ. ಇಲ್ಲಿ ನರಸಿಂಹ ಬಂದು ಆಮೇಲೆ ಜ್ವಾಲಾ ನರಸಿಂಹ ಕೆಳಗಡೆ ನೀವು ನೋಡಿದ್ರಲ್ಲ, ಆ ಜ್ವಾಲಾ ನರಸಿಂಹನಲ್ಲಿ ಕೆಳಗಡೆ ಬಂದು ಹಿರಣ್ಯಕಶಿಪುವಿನ ಸಂಹಾರ ಮಾಡಿದಂತಹ ಜಾಗ. ಅಂದರೆ ನರಸಿಂಹ ಉದ್ಭವ ಆಗಿದಂತಹ ಕ್ಷೇತ್ರ. ಇಟ್ಕೊಂಡಿದ್ದೀವಿ. ಹೀಗೆ ಬಂದರೆ ಇಲ್ಲಿ ಶ್ರೀಯಂತ್ರ ಪ್ರತಿಷ್ಠಾಪನೆ ಆಗಿದೆ. ಕಳೆದ 2 ವರ್ಷಗಳ ಹಿಂದೆ ಅಹೋರಾತ್ರ ಈ ಶ್ರೀಯಂತ್ರವನ್ನು ಪ್ರತಿಷ್ಠಾಪನೆ ಮಾಡಿಸಿದ್ರು. ಇಲ್ಲಿ ಇವತ್ತು ಕೂಡ ಸಾವಿರಾರು ಭಕ್ತರು ಬಂದು ಇಲ್ಲಿ ನಮಸ್ಕಾರವನ್ನು ಮಾಡಿಕೊಂಡು ಭಕ್ತಿಯಿಂದ ಹೋಗ್ತಾರೆ. ಆ ತಾಯಿಗೆ ಇಷ್ಟ ನೋಡಿ, ಪ್ರಕೃತಿ ಸೇವೆ ಆ ತಾಯಿಗೆ ಇಷ್ಟ. ಓಪನ್ ಪ್ಲೇಸಲ್ಲಿ ಮಳೆ, ಗಾಳಿ, ಬಿಸಿಲು, ನೀರು ಎಲ್ಲವನ್ನು ಸ್ವೀಕಾರ ಮಾಡ್ತಾ ಈ ಪ್ರಕೃತಿ ಮಡಿಲಲ್ಲಿ ಎಷ್ಟು ಆನಂದವಾಗಿದ್ದಾಳೆ. ನಿಜವಾಗ್ಲೂ ಇವತ್ತು ವೆದರು ಕೂಡ ತುಂಬ ಚೆನ್ನಾಗಿದೆ. ನಮಗೂ ತುಂಬ ಖುಷಿ ಆಗ್ತಿದೆ. ಇದೇ ಜಾಗದಲ್ಲಿ ನರಸಿಂಹ ಬಂದಿದ್ದ ಜಾಗದಲ್ಲಿ ಇವತ್ತು ಸ್ಪರ್ಶ ಮಾಡಿದ್ವಲ್ಲ, ಬಂದ್ವಲ್ಲ, ಅದೇ ಸಂತೋಷ. ಧನ್ಯವಾದ ಶ್ರೀ ಚರಣ ಸೇವಕ.